ನೆಕ್ಸ್ಟ್ ಸಂಸ್ಕೃತ ಸಂಧಿಗಳು. ಸೊ ಸಂಧಿಲಿ ಮೇನ್ ವಿಷಯ ಏನಪ್ಪ ಅಂದರೆ ಬಿಡಿಸಿದಾಗ ಎರಡೂ ಪದಕ್ಕೂ ಮೀನಿಂಗ್ ಇರಬೇಕು. ಆಗ ಮಾತ್ರ ಕರೆಕ್ಟಾಗಿ ಬಿಡಿಸಿದ್ದೀವಿ ಅಂತ ಅರ್ಥ. ಮೀನಿಂಗ್ ಇಲ್ಲ ಅಂದರೆ ತಪ್ಪಾಗಿ ಬಿಡಿಸಿದ್ದೀವಿ ಅಂತ ಅರ್ಥ. ಸೊ ಫಸ್ಟ್ ಸವರ್ಣ ದೀರ್ಘ ಸಂಧಿ ಅ ಪ್ಲಸ್ ಅ, ಇ ಪ್ಲಸ್ ಇ, ಉ ಪ್ಲಸ್ ಉ. ಸೊ ಹೆಸರಲ್ಲೇ ಇದೆ, ದೀರ್ಘ ಬಂದರೆ ಸವರ್ಣ ದೀರ್ಘ ಸಂಧಿ. ಫಾರ್ ಎಕ್ಸಾಂಪಲ್ ಗಿರೀಶ, ಗಿರಿ ಪ್ಲಸ್ ಈಶ ಎರಡೂ ದೀರ್ಘ ಸೇರಿ ಈ ಆಗುತ್ತೆ. ಮಹಾಲಯ, ಮಹಾ ಪ್ಲಸ್ ಆಲಯ, ಇದರಲ್ಲಿ ಲಾಸ್ಟ್ ಲೆಟರ್ ಇದರಲ್ಲಿ ಫಸ್ಟ್ ಲೆಟರ್ ಸೇರಿಸಿ ಮಹಾಲಯ ದೀರ್ಘ ಆಗುತ್ತೆ. ರಘೂತ್ತಮ, ರಘು ಪ್ಲಸ್ ಉತ್ತಮ, ಸೊ ಇದರಲ್ಲಿ ಲಾಸ್ಟ್ ಲೆಟರ್ ಇದರಲ್ಲಿ ಫಸ್ಟ್ ಲೆಟರ್ ಸೇರಿಸಿ ರಘೂತ್ತಮ ದೀರ್ಘ ಆಗುತ್ತೆ. ಇದು ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ಗುಣಸಂಧಿ ಎ ಓ ಮತ್ತು ಅರ್ಕವತ್ತು. ಗಣೇಶ, ಗಣ ಪ್ಲಸ್ ಈಶ, ಗಣೆ ಪ್ಲಸ್ ಈಶ ಅಂತ ಬಿಡಿಸ್ಬಾರ್ದು, ಸೇರಿಸಿದಾಗ ಮಾತ್ರ ಎ ಅಥವಾ ಓ ಆಗಬೇಕು. ಮಹೋನ್ನತ, ಮಹಾ ಪ್ಲಸ್ ಉನ್ನತ. ಬ್ರಹ್ಮರ್ಷಿ, ಬ್ರಹ್ಮ ಪ್ಲಸ್ ಋಷಿ, ಇದು ಗುಣಸಂಧಿ. ನೆಕ್ಸ್ಟ್ ವೃದ್ಧಿ ಸಂಧಿ ಐ ಮತ್ತು ಔ ಬರುತ್ತೆ. ಏಕೈಕ, ಏಕ ಪ್ಲಸ್ ಏಕ. ವನೌಷಧ, ವನ ಪ್ಲಸ್ ಔಷಧ. ನೆಕ್ಸ್ಟ್ ಎಣ್ ಸಂಧಿ ಯಾವತ್ತು ಅಥವಾ ವಾವತ್ತು. ಉದಾಹರಣೆ ಅತ್ಯಂತ, ಅತಿ ಪ್ಲಸ್ ಅಂತ. ಮನ್ವಂತರ, ಮನ್ ಪ್ಲಸ್ ಅಂತರ. ಪ್ರತ್ಯಕ್ಷ, ಪ್ರತಿ ಪ್ಲಸ್ ಅಕ್ಷ, ಇದು ಎಣ್ ಸಂಧಿ. ಥ್ಯಾಂಕ್ ಯು.